ನಮಸ್ಕಾರ ಸ್ನೇಹಿತರೆ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ವೇದಿಕೆ, HSK ಸಮಗ್ರ ಪ್ರಬಂಧಗಳ ಅಭಿಯಾನ. ಪ್ರಬಂಧದ ಶೀರ್ಷಿಕೆ ನಗು. ನನ್ನ ಸ್ನೇಹಿತರಲ್ಲಿ 3 ಬಗೆಯವರಿದ್ದಾರೆ. ಕೆಲವರು ಯಾವಾಗಲೂ ನಗುನಗುತ್ತಲೇ ಇರುವವರು. ಪರಿಸ್ಥಿತಿ ಎಷ್ಟೇ ಕೆಟ್ಟಿರಲಿ, ಎಂಥದೇ ಪ್ರಕೋಪದ ಪ್ರಸಂಗವಿರಲಿ, ಅವರು ಮುಖ ಸಿಂಧರಿಸಿಕೊಂಡಿದ್ದನ್ನಾಗಲಿ ಪೆಚ್ಚು ಮುಖ ಮಾಡಿಕೊಂಡಿದ್ದನ್ನಾಗಲಿ ನಾನು ಕಂಡಿಲ್ಲ. ಇನ್ನೂ ಕೆಲವರು ನಗುವುದೇ ಇಲ್ಲ, ಸದಾ ಏನಾದರೂ ಚಿಂತೆ ಹತ್ತಿಸಿಕೊಂಡು ತಮ್ಮ ಸುತ್ತಣ ವಾತಾವರಣವನ್ನೆಲ್ಲ ತಮ್ಮಂತೆಯೇ ಗಂಭೀರವಾಗಿ ಮಾಡುವುದು ಇವರ ಪರಿಪಾಠ. ಪ್ರಪಂಚದಲ್ಲಿ ಯಾವುದಾದರೂ ಯಾವಾಗಲೂ ಕೆಟ್ಟು ಹೋಗಿದೆಯೆಂದೇ ಇವರ ನಂಬಿಕೆ. ಮತ್ತೆ ಕೆಲವರು ಈ 2 ಗುಂಪುಗಳಲ್ಲಿ ಯಾವುದಕ್ಕೂ ಸೇರುವವರಲ್ಲ. ಆಕಾಶದ ಹಾಗೆ ಇವರು. ಮೋಡ ಕವಿದಾಗ ಗಂಭೀರ, ಬಿಸಿಲು ಬಂದಾಗ ಹೊಳಪು. ಆಕಾಶದ ಬಣ್ಣ ನೀಲಿಯಾಗಿ ಕಂಡರೂ ಬಣ್ಣವಿಲ್ಲದ್ದು ಅದರ ಗುಣ. ಅಥವಾ ಅದ್ವೈತದ ದೇವರ ಹಾಗೆ ಅದರದು ನಿರ್ಗುಣ. ಶುದ್ಧ ನೀರಿಗೂ ಬಣ್ಣವಿಲ್ಲ, ರುಚಿಯಿಲ್ಲ, ಆದರೂ ಆಗಿ ಕಾಣುತ್ತದೆ. ಬೆಳಗೂ ಸಂಜೆ ಸೂರ್ಯನ ಓಕುಳಿಯಾಟ ನಡೆಯುವಾಗ ಆಕಾಶವೆಲ್ಲವೂ ರಂಗು ರಂಗಿನ ಪತ್ತಲ ಉಟ್ಟಂತೆ ಕಾಣುತ್ತದೆ. ರಾತ್ರಿಯಾದಾಗ ಕಪ್ಪು ಪರದೆಯ ಮೇಲೆ ಚುಕ್ಕೆಯಾಟ. ಚಂದ್ರನೊಂದಿಗೆ ಸಲ್ಲಾಪ. ಅಂದ ಹಾಗೂ ಚಂದ್ರನಿಗೆ ಸ್ವಯಂ ಪ್ರಕಾಶವಿಲ್ಲ. ಅದರ ಬೆಳಗು ಎಲ್ಲ ಎರವಲು. ಪ್ರಖರವಾದ ಬೆಳಕನ್ನು ತಂಪುಗೊಳಿಸುವ ಪ್ರಸನ್ನ ಗುಣ ಚಂದ್ರನಿಗುಂಟು. ನೀಲಿ ಲಿಟ್ಮಸ್ ಕಾಗದವನ್ನು ಕೆಲವು ದ್ರಾವಣಗಳಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ಕಾಗದವನ್ನು ಕೆಲವು ದ್ರಾವಣಗಳಲ್ಲಿ ಅದ್ದಿದಾಗ ಅದು ನೀಲಿಯ ಬಣ್ಣಕ್ಕೆ ತಿರುಗುತ್ತದೆ. ಮೇಲೆ ಹೇಳಿದ 3ನೆಯ ಗುಂಪಿನವರು ಬಣ್ಣವಿಲ್ಲದ ಲಿಟ್ಮಸ್ ಪೇಪರ್ನಂತೆ. ಕೆಲವು ಪರಿಸ್ಥಿತಿಗಳಲ್ಲಿ ಅವರು ಕೆಂಪಾಗುತ್ತಾರೆ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ನೀಲಿಯಾಗುತ್ತಾರೆ. ನಗುವವರ ಜೊತೆಯಲ್ಲಿದ್ದಾಗ ಅವರ ಮುಖದ ಮೇಲೆ ನಗು. ಗಂಭೀರವಾಗಿರುವವರೊಂದಿಗೆ ಅವರು ಗಂಭೀರ. ವ್ಯಾಪಕವಾಗಿರುವುದೆಂದರೆ ಆಕಾಶವೇ. ಯಾವಾಗಲೂ ನಗುತ್ತಿರದ, ಸದಾ ಗಂಭೀರವಾಗಿರದ, ಪರಿಸ್ಥಿತಿಗೆ ತಕ್ಕಂತೆ ನಗುವ, ಅಳುವ, ಗಾಂಭೀರ್ಯ ತಳೆಯುವ ಜನರೇ ಈ ಪ್ರಪಂಚದಲ್ಲಿ ವ್ಯಾಪಕ. ಹೇಳಬಹುದೇನೋ. 3ನೆಯ ದರ್ಜೆ ಎಂದ ಕೂಡಲೇ ನಾನು ಇಲ್ಲಿ ಉದ್ದೇಶಿಸಿರದ ಕೆಲವು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಉಳಿದ 2 ದರ್ಜೆಯವರಿಗಿಂತ ಇವರು ಕಡಿಮೆಯೆಂದು ಅರ್ಥವಲ್ಲ. ವಿದ್ಯಾರ್ಥಿಗಳಲ್ಲಿ ಉತ್ತೀರ್ಣರಾಗುವವರು. ಅಂಥವರಲ್ಲಿ ಅನೇಕರು ಬಾಳಿನಲ್ಲಿ ತುಂಬಾ ಯಶಸ್ವಿಯಾದದ್ದನ್ನು ನಾನು ನೋಡಿದ್ದೇನೆ. ರೈಲಿನಲ್ಲಿಯೂ 3ನೆಯ ತರಗತಿಯ ಪ್ರಯಾಣಿಕರ ಡಬ್ಬಿಗಳೇ ಅಧಿಕ. ನಿಲ್ದಾಣಗಳಲ್ಲಿ ಅವರದೇ ರಾಜಮಾರ್ಗ. ವಿಸ್ತಾರವಾದ ಅಂಗಣಗಳು ಅವರಿಗಾಗಿ ಮೀಸಲು. ಅವರು ಕೂಡುವ, ಮಲಗುವ ಸ್ಥಳಗಳಿಗೆ ಬಾಗಿಲುಗಳಿಲ್ಲ. ಇದ್ದರೂ ಅವಕ್ಕೆ ಬೀಗ ಬಡಿಯುವುದಿಲ್ಲ. ರೈಲ್ವೆಯ ಮುಖ್ಯ
ಆದಾಯ ಮೂಲಗಳಲ್ಲಿ ಒಂದೆಂದರೆ 3ನೆಯ ತರಗತಿ. ಈ ತರಗತಿಯವರ ಹಿತವನ್ನು ರಕ್ಷಿಸುವುದಾದರೆ ಇವರಿಗೆ ಸಕಲ ಸೌಲಭ್ಯಗಳನ್ನು ಕಲ್ಪಿಸುವುದಾದರೆ ಸಾಕವೆನಿಸುತ್ತದೆ. ಈ ಮಾತನ್ನೋದಿದ ನೀವು ಬಹುಶಃ ನನ್ನ ದಡ್ಡತನವನ್ನು ನೋಡಿ ಒಳಗೊಳಗೆ ನಗುತ್ತಿದ್ದೀರಿ. ನಮ್ಮ ರೈಲ್ವೆಗಳಲ್ಲಿ ಈಗ 3ನೆಯ ತರಗತಿಯೇ ಇಲ್ಲವಲ್ಲ, ಇದು ನಿಮಗೆ ಗೊತ್ತಿಲ್ಲವೇ ಎಂದು ಪ್ರಶ್ನಿಸುತ್ತೀರಿ. ನನಗೆ ಈ ವಿಚಾರ ಗೊತ್ತಿಲ್ಲದಿಲ್ಲ. ಆದರೆ ನಿಜವಾದ 3ನೆಯ ತರಗತಿ ಇದ್ದರೆ ತಾಪತ್ರಯವೆಂದೋ ಇಲ್ಲವೇ ಈ ತರಗತಿಯವರನ್ನೆಲ್ಲ ಒಂದೇ ಬಾರಿಗೆ ಮೇಲಕ್ಕೆ ಏರಿಸುತ್ತೇವೆ ಎಂಬ ಭ್ರಮೆಯಿಂದಲೋ ಅಂತೂ ಯಾವುದೋ ಘನವಾದ ಉದ್ದೇಶದಿಂದ ನಮ್ಮ ರೈಲ್ವೆಯವರು ಕೆಲವು ವರ್ಷಗಳ ಹಿಂದೆ 3ನೆಯ ತರಗತಿಯನ್ನೇ ತೊಡೆದು ಹಾಕಿದರು. ಇನ್ನು ಮುಂದೆ ಇರುವುದು 2ನೇ ತರಗತಿಯ ರೈಲು ಡಬ್ಬಿಗಳ ಮೇಲಣ 3 ಗೆರೆಗಳ ಪೈಕಿ ಒಂದನ್ನು ಅಳಿಸಿ ಹಾಕಿ ತಾವು ಮಹಾ ಸುಧಾರಣೆ ತಂದೆವೆಂದು ಅವರು ಭ್ರಮಿಸಿದರು. ಆದರೆ ಅದರಿಂದ 3ನೆಯ ತರಗತಿಗೆ 2ನೆಯ ತರಗತಿ ಎಂಬ ಹೆಸರು ಬಂತು. 2ನೆಯದು ಒಂದಾಯಿತು, 1ನೆಯದು ಅದೃಶ್ಯವಾಯಿತು ಅಷ್ಟೇ. ಇದೊಂದು ಬಗೆಯ ಸಮಾಜವಾದ ಎನ್ನಬಹುದೇನೋ. ನನಗೆ ಗೊತ್ತಿಲ್ಲದೆಯೇ ನನಗೆ ಗೊತ್ತಿರದ ವಿಚಾರಗಳ ಕಡೆಗೆ ಮಾತು ಹರಿಯುತ್ತಿದೆ. ಸಮಾಜವಾದದ ವ್ಯಾಖ್ಯಾನ ಮಾಡುವುದು ಇಲ್ಲಿ ನನ್ನ ಉದ್ದೇಶವಲ್ಲ. ನಗುವಿನಲ್ಲೂ ಹೊರಟ ನಾನು ಅರಿವಿಲ್ಲದೆಯೇ ಗಂಭೀರ ವಿಚಾರಕ್ಕೆ ಬಂದುಬಿಟ್ಟೆ. ಸದಾ ನಗುವವರು ಎಂದು ನಗದವರು ಆಗಾಗ ನಗುವವರು ಎಂಬ 3 ಬಗೆಯ ಸ್ನೇಹಿತರ ವಿಚಾರವಲ್ಲವೇ ನಾನು ಹೇಳಲು ಹೊರಟಿದ್ದು. ಪ್ರಸಂಗಕ್ಕೆ ತಕ್ಕಂತೆ 3ನೆಯ ತರಗತಿಯ ಪ್ರಯಾಣಿಕರಂತೆಯೇ ಇವರು ಎಂದು ಹೇಳುತ್ತಿದ್ದಾಗ ಪ್ರಾಸಂಗಿಕವಾಗಿ ರೈಲ್ವೆಯ ತರಗತಿಗಳ ವಿಚಾರ ಬಂತು. 3ನೆಯ ತರಗತಿಯನ್ನು 2ನೆಯದನ್ನು 1ನೆಯದಾಗಿ ಮಾಡಿದ ಫಲವಾಗಿ ನಿಜವಾದ 1ನೆಯ ತರಗತಿಯೇ ಹಾರಿಹೋಯಿತು. ಸದಾ ನಗುತ್ತಿರುವವರು 1ನೆಯ ತರಗತಿಯ ಪ್ರಯಾಣಿಕರ ಹಾಗೆ. ಅವರದು ಅದೃಶ್ಯವಾಗುತ್ತಿರುವ ವರ್ಗ. ಬೆಳಗ್ಗೆದ್ದರೆ ನಲ್ಲಿಯಲ್ಲಿ ನೀರಿಲ್ಲ, ಒಲೆಗೆ ಸೀಮೆಎಣ್ಣೆ ಇಲ್ಲ, ಬೇಕಾದ ಪದಾರ್ಥ ಯಾವುದೂ ಸಿಗುವುದಿಲ್ಲ, ಸಿಕ್ಕರೂ ಬೆಲೆ ಎಟುಕುವುದಿಲ್ಲ. ದೆಹಲಿಯಲ್ಲಿ ಎಲ್ಲವೂ ಚೆಂದವಿಲ್ಲ, ವಿಶ್ವ ಪರಿಸ್ಥಿತಿ ನೆಟ್ಟಗಿಲ್ಲ ಇತ್ಯಾದಿ 108 ಕೋಟಲೆಗಳನ್ನು ಎದುರಿಸಬೇಕಾಗಿರುವ ಈ ಕಾಲದಲ್ಲಿ ಸದಾ ನಗುತ್ತಲೇ ಇರುವುದು ಬಹಳ ಕಠಿಣ. ಇಂಥ ಕಠಿಣ ಸಾಧನೆಯಲ್ಲವೇ ಸದಾ ನಗುತ್ತಿರುವವರು ಗೀತೆಯಲ್ಲಿ ಹೇಳಿರುವ ಸ್ಥಿತಪ್ರಜ್ಞನ ಹಾಗೆ. ಹಲಸಿನ ಅಂಟು ತಾಕದಂತೆ ಕೈಗೆ ಎಣ್ಣೆ ಬಳಿದುಕೊಂಡವರ ಹಾಗೆ ಇವರು. ಈ ಜಗತ್ತಿನ ಹಾದಿಯೆಲ್ಲವೂ ಚಿನ್ನವಲ್ಲ, ಅದರಲ್ಲಿ ಮುಳ್ಳು ಕಲ್ಲು ಬಹಳ. ಅದರ ಮೇಲೆಲ್ಲ ರತ್ನಗಂಬಳಿ ಹಾಸುವುದು ಸಾಧ್ಯವೇ? ಅದರ ಬದಲು ನಮ್ಮ ಕಾಲುಗಳ ಅಳತೆಗೆ ತಕ್ಕಂತೆ ದಪ್ಪ ಅಟ್ಟೆಯ ಚಪ್ಪಲಿ ಮಾಡಿಸಿ ಹಾಕಿಕೊಂಡರೆ ಬೇಕಾದರೆ ಆ ಅಟ್ಟೆಯ ಮೇಲೆ ಮೆತ್ತನೆಯ ಹಾಸು ಹೆಣೆಸಿಕೊಳ್ಳಬಹುದು. ಆಗ ಸುಪ್ಪತ್ತಿಗೆಯ ಮೇಲೆ ನಡೆಯುತ್ತಿದ್ದಂತೆಯೇ ಭಾಸವಾಗುವುದಲ್ಲವೇ? ನಮ್ಮ ಕಷ್ಟ ಕೋಟಲೆಗಳು ಏನೇ ಇರಲಿ ಹೊದಿಸಿಕೊಳ್ಳುವುದೆಂದರೆ
ಕಲ್ಲು ಮುಳ್ಳು ತುಂಬಿದ ಹಾದಿಯಲ್ಲಿ ನಡೆಯಲು ಎಕ್ಕಡಗಳನ್ನು ಮೆಟ್ಟಿದ ಹಾಗೆ. ಅಳುವುದಕ್ಕಾಗಲಿ ಮುಖ ಸಿಂಡರಿಸಿಕೊಳ್ಳುವುದಕ್ಕಾಗಲಿ ಈ ಜಗತ್ತಿನಲ್ಲಿ ಕಾರಣಗಳು ಏನೂ ಕಡಿಮೆ ಇಲ್ಲವಾದರೂ ನಾನು ನಗುತ್ತಲೇ ಇರುತ್ತೇನೆ ಎನ್ನುವವನಿಗೆ ಯಾವುದು ತಾನೇ ಅಡ್ಡ ಬಂದೀತು? ಇಷ್ಟ ಪೂರ್ತಿ ಅರಿತವ ಮೊಗದೆಸಗವದೇ ನಾಕ. ಕಷ್ಟವೆಂದಳುವವನ ನೆಳಲದುವೆ ನರಕ. ದುಃಖವೇ ಕಾಣುವವನಿಗೆ ಎಲ್ಲೆಲ್ಲೂ ದುಃಖವೇ. ಸಂತೋಷವಾಗಿರುವವನ ಕಣ್ಣಿಗೆ ರಾತ್ರಿಯ ಆಕಾಶದ ನಕ್ಷತ್ರಗಳು ഇരുಳಿನ 1000 ಕಣ್ಣುಗಳಂತೆ ಕಾಣುವವಂತೆ. ಕಷ್ಟವೇ ಸೋರುವ ಹುಣ್ಣುಗಳಂತೆ ತೋರುತ್ತವೆ. ಸಂತೋಷ ಇರುವುದು ನೋಡುವ ಕಣ್ಣಿನಲ್ಲಿ. ಏನೇ ಆದರೂ ಸದಾ ನಗುತ್ತಲೇ ಇರುವುದು ಬಹಳ ಕಷ್ಟ. ಆದರೆ ಅಭ್ಯಾಸದಿಂದ ಇದನ್ನು ಸಾಧಿಸಬಹುದು. ನಗುವುದೇ ಸ್ವಭಾವವಾದವನಿಗೆ ಏನಾದರೂ ಒಂದು ಚೋದನೆ ಸಿಕ್ಕೇ ಸಿಗುತ್ತದೆ. ನಮ್ಮ ನಗೆಗಾರರು, ವ್ಯಂಗ್ಯ ಚಿತ್ರಕಾರರು ನಗೆಗೆ ವಸ್ತುವನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅವರು ಹೋದಲ್ಲೆಲ್ಲ ಅದೇ ಅವರನ್ನು ಎದುರುಗೊಳ್ಳುತ್ತದೆ. ನಾವೆಲ್ಲರೂ ನೋಡುವ ಸನ್ನಿವೇಶಗಳನ್ನೇ ನಗೆಗಾರನನ್ನು ಕಂಡಾಗ ನಮಗೆ ಕಾಣದ ನಗೆಯ ಬುಗ್ಗೆ ಅವನ ಮುಂದೆ ಉಕ್ಕುತ್ತದೆ. ಯಾವುದೋ ಅಭಾಸ ಕಚಕುಳಿ ಇಡುತ್ತದೆ. ಅವನು ಮಾತಿನಲ್ಲೋ ರೇಖೆಯಲ್ಲೋ ಅದನ್ನು ಅಭಿವ್ಯಕ್ತಿಸುತ್ತಾನೆ. ಈ ಸನ್ನಿವೇಶವನ್ನು ನಾವು ನೋಡಿದ್ದೇವಲ್ಲ, ಸಂಗತಿ ನಮಗೇಕೆ ಗೊತ್ತಾಗಲಿಲ್ಲ ಎಂದು ನಮಗೆ ಆತನ ಬರವಣಿಗೆಯನ್ನು ಓದಿದಾಗ ಅಥವಾ ಚಿತ್ರವನ್ನು ನೋಡಿದಾಗ ಅನಿಸದೇ ಇರದು. ಆದರೆ ಸಾಮಾನ್ಯರಿಗೂ ಪ್ರತಿಭಾಶಾಲಿಗಳಿಗೂ ಇರುವ ವ್ಯತ್ಯಾಸವೇ ಇದು. ರವಿ ಕಾಣದ್ದನ್ನು ಕವಿ ಕಂಡ, ಕವಿಯೂ ಕಾಣದ್ದನ್ನು ನಗೆಗಾರ ಕಂಡ, ವಿಡಂಬನಕಾರ ಕಂಡ. ನಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಪ್ರತಿಭೆ ಇದ್ದೇ ಇರಬೇಕೆಂಬುದೇನೂ ಕಡ್ಡಾಯವಲ್ಲ. ನಾವು ಎದುರಿಸಬೇಕಾದ ಎಂಥ ದುರ್ಭರ ಸನ್ನಿವೇಶಕ್ಕೂ ಬೆಳ್ಳಿಯ ಅಂಚೊಂದು ಇದ್ದೇ ಇರುತ್ತದೆಂಬುದು ಅತಿಯಾದ ಆಶಾವಾದವೆನಿಸಬಹುದು. ಆದರೆ ಮುಂದೆ ಒದಗಬಹುದಾದ ಎಂದರೆ ಒದಗದೇ ಇಷ್ಟವನ್ನು, ದುರಂತವನ್ನು ಇಂದೇ ನೆನೆದು ಈಗಲೇ ನಾವೇಕೆ ಸಂಕಟ ಪಡಬೇಕು? ಇದು ಸಹಜವಾದ ಪ್ರಶ್ನೆ. ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಲು ಸಾಧ್ಯವಿರದಿರಬಹುದು. ಆಗ ಅದನ್ನು ನೆನೆದು ಇಂದನ್ನೂ ಏಕೆ ದುರ್ಭರವಾಗಿ ಮಾಡಿಕೊಳ್ಳಬೇಕು? ಒಂದು ವೇಳೆ ಮುಂದೆ ಆ ಅನಾಹುತ ಒದಗದಿದ್ದರೆ ಇಂದಿನ ಕಳವಳಕ್ಕೆ ಅರ್ಥವಿಲ್ಲ. ಆದ್ದರಿಂದ ಮುಂದಿಗಾಗಿ ಇಂದು ತವಕಪಡುವುದು ಉಭಯತಃ ವ್ಯರ್ಥ. ನಮ್ಮ ಅನೇಕ ಚಿಂತೆಗಳು ಸ್ವಯಂಕೃತಗಳೇ. ನಾವೆಲ್ಲರೂ ಸರ್ವಾಂಟಿಸನ ಕಾದಂಬರಿಯ ಐಲು ವೀರನಾದ ಡಾನ್ ಕ್ವಿಕ್ಸಾಟನಂತೆಯೇ ಗಾಳಿಗಿರುಗಟ್ಟೆಯನ್ನು ಮಹಾದೈತ್ಯನೆಂದುಕೊಂಡು ಅವನು ಅದನ್ನು ಹೊಡೆಯಲು ಹೋಗಿ ಭಂಗಪಟ್ಟುಕೊಂಡ ಅನ್ನು ಬವಣೆಗೆ ಒಳಪಡಿಸಿಕೊಳ್ಳುತ್ತೇವೆ. ಯೋಧನೊಬ್ಬ ಒಂದು ಸಾರಿ ಅತ್ಯಂತ ಭೀಕರ ಕದನದ ಕ್ಷೇತ್ರದಲ್ಲಿ ಹೋರಾಡಬೇಕಾದ ಪ್ರಸಂಗ ಬಂದಂತೆ. ಕಾಳಗದ ಕಣಕ್ಕೆ ಹೋಗುವುದಂತೂ ಅನಿವಾರ್ಯ. ಬದುಕಿ ಕಳೆದುಕೊಳ್ಳಬೇಕೇಕೆ?
ಸಾಯುವ ಕ್ಷಣ ಬರುವವರೆಗೂ ಅದರ ಯೋಚನೆ ಏಕೆ ಎಂಬುದು ಅವನ ವೇದಾಂತ. ಅವನು ಖುಷಿಯಾಗೇ ಇದ್ದ. ನನ್ನನ್ನು ಕದನದ ಮುಖಕ್ಕೆ ಕಳಿಸಬಹುದು, ಕಳಿಸದೆಯೇ ಇರಬಹುದು, ಕಳಿಸದೆಯೇ ಇರಬಹುದು. ಒಂದು ವೇಳೆ ಕಳಿಸಲು ನಿಶ್ಚಯಿಸಿದರು ಎನ್ನಿ, ನಾನು ಆ ಸ್ಥಳ ತಲುಪುವ ವೇಳೆಗೆ ಕದನವೇ ಕೊನೆಗೊಳ್ಳಬಹುದು. ಒಂದು ವೇಳೆ ಅದು ಕೊನೆಗೊಳ್ಳಲಿಲ್ಲ ಎನ್ನಿ, ಶತ್ರುವಿನ ಗುಂಡು ಕೊನೆಗೊಳ್ಳಲಿಲ್ಲ ಎನ್ನಿ, ಶತ್ರುವಿನ ಗುಂಡು ನನಗೆ ತಾಕಬಹುದು, ತಾಕದಿರಬಹುದು. ಒಂದು ವೇಳೆ ತಾಕಿತೆನ್ನಿ, ಅದು ಜೋರಾಗಿರಬಹುದು, ಜೋರಾಗಿ ಇರದಿರಬಹುದು. ಒಂದು ವೇಳೆ ಜೋರಾಗಿತ್ತೆನ್ನಿ, ನನಗೆ ಗಾಯವಾಗಿ ಚಿಕಿತ್ಸೆಗಾಗಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಬಹುದು, ನಾನು ಬದುಕಬಹುದು. ಒಂದು ವೇಳೆ ಗುಂಡು ಮಾರಕವಾಗಿಯೇ ಇತ್ತೆನ್ನಿ, ಮಾಡುವುದೇನು? ಸತ್ತರೆ ನೆಮ್ಮದಿಯೇ ಆಯಿತು. ತನೋ ಗಾಯಗೊಂಡನೋ, ಅವನಿಗೆ ಏಟು ತಾಕಲಿಲ್ಲವೋ, ಅವನು ಕದನಕ್ಕೆ ಹೋಗಲೇ ಇಲ್ಲವೋ ಎಂಬುದು ಮುಖ್ಯವಲ್ಲ. ಕೊನೆಯವರೆಗೂ ನೆಮ್ಮದಿ ಕೆಡಿಸಿಕೊಳ್ಳದ ಅವನು ಸುಖವಾಗಿದ್ದನೆಂಬುದು ಮುಖ್ಯ. ನನ್ನ ಸ್ನೇಹಿತರ ವಿಚಾರವನ್ನು ಹೇಳಲು ಹೊರಟ ನಾನು ಯಾವುವೋ ಗಂಭೀರ ವಿಚಾರಗಳಲ್ಲಿ ಮುಳುಗಿ ಏಳುತ್ತಿದ್ದೇನೆಂದು ನೀವು ಆಕ್ಷೇಪಿಸಬಹುದು. ಆದರೇನು ಮಾಡುವುದು? ನನ್ನ ಸದಾ ನಗುನಗುತ್ತಲೇ ಇರುವ ಸ್ನೇಹಿತರ ಸದ್ಗುಣ ನನಗೆ ಇನ್ನೂ ಸಾಧಿಸಿಲ್ಲ. ಏಕೆಂದರೆ ಮೊದಲೇ ಹೇಳಿದ ಹಾಗೆ ಇದು ಸುಲಭವಲ್ಲ. ಆದರೆ ಅವರನ್ನು ನೋಡಿ ಅಸೂಯೆ ಪಡುವಷ್ಟಾದರೂ ವಿವೇಕ. ಇದನ್ನು ಆತ್ಮಪ್ರಶಂಸೆ ಎಂದು ಭಾವಿಸಬೇಡಿ. ನಿಮ್ಮಲ್ಲಿ ಆತ್ಮಪ್ರಶಂಸೆ ಮಾಡಿಕೊಂಡರೆ ನನಗೆ ಆಗುವ ಲಾಭವಾದರೂ ಏನು? ಯಾವ ಕಾರಣದಿಂದಲೋ ಏನೋ ಇಂದು ನನ್ನ ಮನಸ್ಸು ಈ ವಿಚಾರವನ್ನೆಲ್ಲ ಬೆದಕುತ್ತಿದೆ. ಮನಸ್ಸಿಗೆ ಲಂಗಾಗಲಿ ಲಗಾಮಗಲಿ ಉಂಟೆ? ಮೂಗು ಹಿಡಿದೋ ಹಿಡಿಯದೆಯೋ ಕೂತು ಏಕಾಗ್ರತೆಯಿಂದ ಧ್ಯಾನಿಸುವವರು, ಚಿಂತನೆ ಮಾಡುವವರು ಇದ್ದಾರಂತೆ. ನನಗಂತೂ ಅದು ಸಾಧ್ಯವಿಲ್ಲ. ಒಬ್ಬನೇ ಕೂತೆನೆಂದರೆ ಮನಸ್ಸು ಎತ್ತೆತ್ತಲೋ ಹಾಯುತ್ತದೆ. ಒಳ್ಳೆಯದು ಕೆಟ್ಟದ್ದು ಎಂಬ ಭೇದವಿಲ್ಲದೆ ಎತ್ತೆಂದರತ್ತ ಅದು ನುಗ್ಗುತ್ತದೆ. ನನ್ನ ಮನಸ್ಸಿನಲ್ಲಿ ಬರುವ ವಿಚಿತ್ರ ವಿಚಾರಗಳೆಲ್ಲ ನನ್ನಲ್ಲೇ ಉಳಿದಿರುವುದರಿಂದ ನಾನು ಬಲು ಸಭ್ಯನೆಂದು ಇನ್ನೂ ಈ ಲೋಕದಲ್ಲಿ ಭುಜಗಳ ಮೇಲೆ ತಲೆ ಹೊತ್ತು ತಿರುಗಾಡುತ್ತಿದ್ದೇನೆ. ಒಂದು ವೇಳೆ ನನ್ನ ಬಗ್ಗೆ ಏನೆಂದುಕೊಂಡಾರೋ, ನನ್ನನ್ನು ಏನು ಮಾಡಿಯಾರೋ, ಆದರೆ ಮಾಡುವುದೇನೋ, ಮನಸ್ಸೇ ಹಾಗೆ. ಅತ್ತ ಇತ್ತ ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಎಂದು ಮುಂತಾಗಿ ಬಸವಣ್ಣನವರು ತೊಳಲಾಡಿದರೆಂಬುದು. ಏಕಾಗ್ರತೆ ಎಲ್ಲರಿಗೂ ಸಾಧ್ಯವಾಗದಿರಬಹುದು. ಆದರೆ ಸ್ವೈರವಾಗಿ ವರ್ತಿಸುವ ಮನಸ್ಸಿಗೆ ಕಡಿವಾಣ ಹಾಕಲು ಯತ್ನಿಸುವ ಪ್ರಾಮಾಣಿಕತೆ ಪ್ರತಿಯೊಬ್ಬರಿಗೂ ಇರಬೇಕು. ಒಂದು ಜನಾಂಗದಲ್ಲಿ ಈ ಪ್ರಾಮಾಣಿಕತೆ ನಾಗರಿಕವೆನಿಸುತ್ತದೆ. ನಾಗರಿಕತೆಗೂ ಅನಾಗರಿಕತೆಗೂ ಇರುವ ವ್ಯತ್ಯಾಸವಿಷ್ಟೇ ಎಂದು ನನ್ನ ಮನವರಿಕೆ. ಈ ಮಾತು ಹೇಗೂ ಇರಲಿ, ಒಂದು ಮಾತಂತೂ ನಿಜ: ನಗುವಿನ ಮುಂದೆ ಇನ್ನಿಲ್ಲ. ಎಂಥ ಸನ್ನಿವೇಶದಲ್ಲೂ ಒಂದು ನಗೆಯ ಚಟಾಕಿ ಹಾರಿಸಿದ ಕೂಡಲೇ ಎಲ್ಲರ ಮನಸ್ಸುಗಳು ಅತ್ತ ಚಾಚುತ್ತವೆ. ಸಿಹಿ ತಿಂಡಿಗೆ ಒಟ್ಟಾಗಿ ಮಕ್ಕಳು ಕೈಗಳನ್ನು ಚಾಚಿದಂತೆ. ರಸಗಳಲ್ಲೆಲ್ಲ ಅದು ಬಹುಶಃ
ಹಾಸ್ಯರಸವೇ. ಯಾವ ಸತ್ಯವನ್ನಾದರೂ ಅದೆಷ್ಟೇ ಕಟುವಾಗಿರಲಿ, ಕಠಿಣವಾಗಿರಲಿ, ಮನಸ್ಸಿಗೆ ಹೊಗಿಸುವ ಶಕ್ತಿ ಇರುವುದು ಹಾಸ್ಯಕ್ಕೆ ಮಾತ್ರ. ಉದ್ದಾಮ ಭಾಷಣಕಾರನ ದೀರ್ಘ ಉಪನ್ಯಾಸಗಳ ಮನಸ್ಸುಗಳನ್ನು ಹೊಗಲಾರದ ಎಂಥ ಗಂಭೀರ ವಿಚಾರವನ್ನೂ ನಗೆಯ ಅಂಬಿಗೆ ಸಿಕ್ಕಿಸಿ ನೇರವಾಗಿ ಹೊಡೆದು ನಾಟಿಸಬಹುದು. ನವರಸಗಳಲ್ಲಿ ಉಳಿದೆಲ್ಲ ರಸಗಳು ಎಲ್ಲ ಪ್ರಾಣಿಗಳಿಗೂ ದಕ್ಕಬಹುದು, ಆದರೆ ಹಾಸ್ಯರಸ ಮಾತ್ರ ಮಾನವರಿಗೆ ವಿಶಿಷ್ಟವಾದ್ದು. ಸಿಂಹದ ವೀರ, ಹುಲಿಯ ರೌದ್ರ, ಕರಡಿಯ ಬೀಭತ್ಸ, ಕೋಗಿಲೆಯ ಶೃಂಗಾರ, ಈ ರೀತಿಯಾಗಿ ಉಳಿದೆಲ್ಲ ರಸಗಳನ್ನೂ ನಾವು ಕಾಣಬಹುದು. ಆದರೆ ಯಾವುದೇ ಪ್ರಾಣಿ ನಕ್ಕದ್ದನ್ನು ಕಂಡಿದ್ದೀರಾ? ಅವು ನೆಮ್ಮದಿಯಾಗಿರಬಹುದು, ಸಂತೋಷವಾಗಿರಬಹುದು. ಆದರೆ ಮನುಷ್ಯನ ಹಾಗೆ ಯಾವುದಾದರೊಂದು ಹಾಸ್ಯ ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಅಥವಾ ನೆನೆಸಿಕೊಂಡು ಅವು ನಗಬಲ್ಲವೇ? ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವ ಮುಖ್ಯ ವ್ಯತ್ಯಾಸವೆಂದರೆ ಇದೇ. ಮನುಷ್ಯ ನಗಬಲ್ಲ, ನಗಿಸಬಲ್ಲ. ಪ್ರಾಣಿಗಳು ಹಾಗೆ ಮಾಡಲಾರವು. ಸದಾ ನಗೆ ಚಿಮುಕಿಸುವುದು ಸ್ಥಿತಪ್ರಜ್ಞರ ಲಕ್ಷಣ ಎಂದು ಹೇಳಿದೆ. ನಗುವುದು ನಾಗರಿಕತೆಯ ಲಕ್ಷಣ ಕೂಡ. ಸುಸಂಸ್ಕೃತಿಗೂ ಅಸಂಸ್ಕೃತಿಗೂ ಇರುವ ವ್ಯತ್ಯಾಸವೆಂದರೆ ನಗು. ನಮ್ಮ ಇತಿಹಾಸ ಕಾವ್ಯಗಳಾದ ರಾಮಾಯಣವನ್ನಾಗಲಿ ನಮ್ಮ ಪುರಾಣಗಳನ್ನಾಗಲಿ ನೋಡಿ. ಅಲ್ಲಿ ದೇವತೆಗಳು, ಸಾತ್ವಿಕರಾದ ಮನುಷ್ಯರು ನಗುತ್ತಾರೆ. ಆದರೆ ಕ್ರೂರಿಗಳು, ಪಾಪಿಷ್ಠರು, ರಾಕ್ಷಸರು ನಗಲಾರರು. ನಗದಿರುವುದೇ ಅವರ ಮೊದಲನೆಯ ಜಾರುವ ದಾರಿಯಲ್ಲಿ ಅವರ ಪ್ರಯಾಣ. ರಾವಣನಾಗಲಿ, ಕುಂಭಕರ್ಣನಾಗಲಿ, ಕಂಸನಾಗಲಿ, ಕಬಂಧನಾಗಲಿ ಕೊಡನೆಯೇ ನಮ್ಮಲ್ಲಿ ವಿಶಿಷ್ಟವಾದ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಅದು ನಮ್ಮ ಮನಸ್ಸಿನ ವ್ಯಾಪಾರದ ಮೇಲೆ ತನ್ನ ಮುದ್ರೆಯನ್ನೊತ್ತುತ್ತದೆ. ಅದು ನಮ್ಮನ್ನು ಸರಿಯಾದ ಹಾದಿಯಲ್ಲೇ ಕರೆದುಕೊಂಡು ಹೋಗಬೇಕು. ಅಂತೂ ಪುರಾತನ ಕಾಲದಿಂದಲೂ ನಾವು ನಗುವಿಗೂ, ಸಾತ್ವಿಕತೆಗೂ, ಗಂಟು ಮುಖಕ್ಕೂ, ಕೆಡುಕಿಗೂ ಸಂಬಂಧ ಕಲ್ಪಿಸುತ್ತಾ ಬಂದಿದ್ದೇವೆ. ನಮ್ಮ ನಾಟಕ, ಸಿನಿಮಾಗಳಲ್ಲೂ ಅಂತೆಯೇ ನಾಯಕ ಸೌಮ್ಯ ಪುರುಷ. ಅವನ ಮುಖದ ಒಂದೊಂದು ಸ್ನಾಯುವೂ ನಗಲು ಸಜ್ಜಾಗಿರುವಂತೆಯೇ ತೋರುತ್ತದೆ. ಒಂದು ಗುಂಡೆಯೊತ್ತಿದ ಕೂಡಲೇ ವಿದ್ಯುತ್ತಿನ ಬೆಳಕು ದಿಗ್ಗನೆ ಹೊತ್ತಿಕೊಳ್ಳುವಂತೆ ಯಾವುದೇ ನಿಮಿತ್ತಕ್ಕೂ ಅವನಲ್ಲಿ ನಗೆ ಮಿನುಗುತ್ತದೆ. ಅವನು ನಗಲು ಸಾಧ್ಯವಾಗದಂತೆ ಮುಖದ ಸ್ನಾಯುಗಳು ಸೆಟೆದು ನಿಂತಿರುತ್ತವೆ. ಅವನೊಮ್ಮೆ ಬಿಡುಬೀಸಾಗಿ ಕುಳಿತು ಕಷ್ಟಪಟ್ಟು ನರಗಳನ್ನು ಸಡಿಲಿಸಿ ನಕ್ಕರೆ ಸಾಕು, ಅವನ ಭಾವನೆ, ಅನುಭವಗಳ ಸ್ವರೂಪವೇ ಬದಲಾಗುತ್ತದೆ. ಅವನ ಜೀವನದಲ್ಲಿ ಮಹಾ ಮಾರ್ಪಾಡೇ ಆಗಿಬಿಡುತ್ತದೆ. ಆದರೆ ಅವನು ನಗುವುದು ಸಾಧ್ಯವಿಲ್ಲ. ಚಿಕ್ಕಂದಿನಿಂದ ಅವನು ಅದನ್ನು ಅಭ್ಯಾಸ ಮಾಡಲಿಲ್ಲ, ಅಥವಾ ಸಹಜವಾದ ಪ್ರಕ್ರಿಯೆಯ ಬೆಳವಣಿಗೆಗೆ ಅವಕಾಶ ಕೊಡಲಿಲ್ಲ. ಅದನ್ನು ಹತ್ತಿಕ್ಕಿ ಅದು ತೀರ ದುರ್ಬಲವಾಗುವಂತೆ ಮಾಡಿಕೊಂಡಿದ್ದಾನೆ. ನಗುವುದು ಅವನಿಗೆ ಅಷ್ಟು ಸುಲಭವಾಗಿ ಬಿಟ್ಟಿದ್ದರೆ ಕತೆ ಮುಂದುವರಿಯುವುದು ಹೇಗೆ? ಜನವೇ ಇಲ್ಲದ, ಖಳನಾಯಕನೇ ಇಲ್ಲದ ಚಲನಚಿತ್ರದಿಂದ ಗಲ್ಲಾಪೆಟ್ಟಿಗೆ ತುಂಬುವುದಿಲ್ಲ. ಏಕೆಂದರೆ ಕಥೆಯೇ ಮುನ್ನಡೆಯುವುದಿಲ್ಲ. ನಮ್ಮ ಕಥೆ, ನಾಟಕ, ಕಾದಂಬರಿ, ಚಲನಚಿತ್ರಗಳ ನಾಯಕರು ನಗಬಲ್ಲರು. ಖಳನಾಯಕರು ನಗಬಲ್ಲರು.
ಖಳನಾಯಕರು ನಗಲೊಲ್ಲರು, ನಗಲಾರರು ಎಂಬ ಮಾತನ್ನು ನೀವು ಒಪ್ಪದಿರಬಹುದು. ಖೂಳರು, ಸಂಚುಗಾರರು ಹೊಂಚು ಹಾಕುವಾಗ ತಮ್ಮಲ್ಲೇ ನಗುವುದಿಲ್ಲವೇ? ಇತರರೊಂದಿಗೆ ನಗುತ್ತಾ ಮಾತಾಡುವುದಿಲ್ಲಬಹುದು. ಆದರೆ ಅದು ಅಪ್ಪಟ ನಗುವಲ್ಲವೆಂಬುದನ್ನು ತಿಳಿಯುವುದು ಕಷ್ಟವಾಗದು. ಸೋಗು ನಗೆ ಜೀವಹೀನ, ಅದು ನಗೆಯಲ್ಲ, ನಗೆಯ ಪ್ರೇತ ಎಂಬುದು ಸ್ಪಷ್ಟ. ಪುರಾಣ ಕಥೆ, ಕಾದಂಬರಿ ಹಾಗಿರಲಿ. ನಮ್ಮ ಇತಿಹಾಸಕ್ಕೆ ಬರೋಣ. ಇತಿಹಾಸ ನಡೆದದ್ದು, ಅದರಲ್ಲಿ ಕಟ್ಟು ಕಥೆಗಳಿಗೂ ಊಹಾಪೋಹಗಳಿಗೂ ಅವಕಾಶವಿಲ್ಲ. ಆದರೆ ಅದರಲ್ಲಿಯ ವ್ಯಕ್ತಿಗಳಂತೆ ನೋಡಿ. ಬುದ್ಧ, ಅಶೋಕ, ಅಕ್ಬರ್ ಇವರ ಮುಖಗಳನ್ನು ತೈಮುದ್ದೀನ್, ಔರಂಗಜೇಬ್ ಇವರ ಮುಖಗಳೊಂದಿಗೆ ಹೋಲಿಸಿ ನೋಡಿ. ಮೊದಲನೆಯ ಗುಂಪಿನವರ ಮುಖಗಳಲ್ಲಿ ಏನು ಪ್ರಸನ್ನತೆ! ಚಿವಿಟಿದರೆ ನಗು ಚೆಲ್ಲಿ ಹರಿಯುವುದೇನೋ ಅನಿಸುವುದಿಲ್ಲವೇ? ಆದರೆ ಎರಡನೆಯವರು ಕೇಳಲೇಬೇಡಿ. ಚರಿತ್ರೆಯ ಮಹಾಕ್ರೂರಿಗಳು, ಆಕ್ರಮಣಕಾರರು ಸ್ವಲ್ಪ ಮಟ್ಟಿಗೆ ನಗುವುದನ್ನು ಅಭ್ಯಾಸ ಮಾಡಿದ್ದರೂ ಪ್ರಪಂಚದ ಇತಿಹಾಸದ ದಾರಿಯೇ ಬಹಳ ಮಟ್ಟಿಗೆ ಬದಲಾಗುತ್ತಿತ್ತೆಂಬುದು ನಿಜ. ನಮ್ಮ ಕಾಲದ 2 ಮಹಾಯುದ್ಧಗಳಿಗೆ ಕಾರಣರಾದ ಕೈಸರ್ ಮತ್ತು ಹಿಟ್ಲರರ ಚಿತ್ರಗಳನ್ನು ನೋಡಿ. ಇವರು ಖಾಸಗಿಯಾಗಿ ನಗುತ್ತಿದ್ದರೋ ಏನೋ, ಅದು ನನಗೆ ಅನುಮಾನ. ಆದರೆ ಬಹಿರಂಗವಾಗಿ ಇವರು ನಕ್ಕದ್ದನ್ನು ಬಹುಶಃ ಬಿಗಿದ ಮುಖ ಇವು ಯಾವಾಗಲೂ ಕೋಪವನ್ನೇ ಕಾರುತ್ತಿದ್ದವು. ಯಾವಾಗಲೂ ಇವನಿಗೆ ಯಾರ ಮೇಲಾದರೂ ಯಾವುದರ ವಿಚಾರವಾಗಿಯಾದರೂ ಕೋಪ. ಯುದ್ಧದಲ್ಲಿ ಗೆದ್ದಾಗ, ಇತರರನ್ನು ಮೆಟ್ಟಿದಾಗ ಅವನು ನಕ್ಕದ್ದುಂಟು. ಆದರೆ ಅದು ಶುದ್ಧ ನಗೆಯಲ್ಲ, ಗಹಗಹ ನಗೆ. ಕೈಸರ್ ನಗುವುದನ್ನು ಕಲಿತಿದ್ದರೆ, ಪರಿಸ್ಥಿತಿಯನ್ನರಿತು ನಗಬಲ್ಲವನಾಗಿದ್ದರೆ, ತನ್ನ ಹುಚ್ಚುತನವನ್ನು ನೋಡಿ ತಾನೇ ನಗುವುದು ಸಾಧ್ಯವಾಗಿದ್ದರೆ ಜರ್ಮನಿ ಬಹುಶಃ 1ನೆಯ ಮಹಾಯುದ್ಧದಲ್ಲಿ ಸೋಲುತ್ತಿರಲಿಲ್ಲ. ಅದು ನಷ್ಟ ಅನುಭವಿಸುತ್ತಿರಲಿಲ್ಲ. ಬಹುಶಃ ಯುದ್ಧವೇ ಸಂಭವಿಸುತ್ತಿರಲಿಲ್ಲ. ಪ್ರಜಾಪ್ರಭುತ್ವಗಳ ಮುಖಂಡರು ನಗುತ್ತಿರುತ್ತಾರೆ. ಸರ್ವಾಧಿಕಾರಿಗಳ ಮುಖದಲ್ಲಿ ನಗೆ ಎಂಬುದೇ ಇಲ್ಲ. ಅವರ ಮುಖ ಯಾವಾಗಲೂ ಅತಿ ಗಂಭೀರ. ಮೂಗು ಮೇಲೇರಿಸಿ ಹುಬ್ಬು ಗಂಟಿಕ್ಕಿ ತುಟಿ ಬಿಗಿದು ನಿಂತಂತೆಯೇ ಅವರ ಚಿತ್ರಗಳೆಲ್ಲ. ಆ ಭಂಗಿಯಿಂದಲೇ ಜನರಲ್ಲಿ ಭಯ ಭಕ್ತಿ ಹುಟ್ಟಿಸಬಲ್ಲವೆಂದು ಅವರ ನಂಬಿಕೆ. ಆರಾಧನೆಗೆ ಭಯವೇ ಮೂಲ. ನಮ್ಮ ದೇವರುಗಳ ವಿಚಾರದಲ್ಲಿ ಮೊದಲು ಭಯ, ಆಮೇಲೆ ಭಕ್ತಿ. ನಿಗ್ರಹಾನುಗ್ರಹ ಶಕ್ತಿಗಳೆರಡೂ ಇದ್ದ ದೇವರಿಗೆ ಭಕ್ತಿಯ ಅತಿಯಾದ ಕಾಣಿಕೆ. ಅಂಥ ದೇವರಲ್ಲೇ ಜನರು ಹೆಚ್ಚಾಗಿ ನಡೆದುಕೊಳ್ಳುತ್ತಾರೆ. ಮಾರಿ ಮಸಣಿಯರಿಗೆ ಕುರಿ ಕೋಣಗಳು ಬಲಿ. ಏನಾದರೂ ತೆಗೆದುಕೊಂಡು ನಮ್ಮನ್ನು ಸುಮ್ಮನೆ ಬಿಡು ಎನ್ನುವ ಧೋರಣೆ. ಸರ್ವಾಧಿಕಾರಿ ಹಿಟ್ಲರ್, ಮುಸೊಲಿನಿ, ಸ್ಟಾಲಿನ್ ಇವರಿಗೆ ಭೀತಿ ಹುಟ್ಟಿಸದಿದ್ದರೆ ಸರ್ವಾಧಿಕಾರಿಯಾಗುವುದು ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವವಾದಿ ಮುಖಂಡರಲ್ಲಿ ಯಾರನ್ನು ಬೇಕಾದರೂ ನೋಡಿ, ನಗೆಯೇ ಅವರ ಗೆಲುವಿನ ಅಸ್ತ್ರ. ಅದನ್ನು ಬಿಟ್ಟು ಅವರೇನಾದರೂ ಗಾಂಭೀರ್ಯ ಸಂದರ್ಭ ಒದಗಿದೊಡನೆಯೇ ಅವರು ಸರ್ವಾಧಿಕಾರಿಗಳಾಗಿ ಗುಡುಗುಟ್ಟುವುದು ಖಂಡಿತ. ಪ್ರಜಾಪ್ರಭುತ್ವವಾದಿಗಳಾಗಿ ಮೊದಲಿಟ್ಟು ಸರ್ವಾಧಿಕಾರಿಗಳಾಗಿ ಪರಿಣಮಿಸಿದ ಮುಖಂಡರ ಚಿತ್ರಗಳನ್ನು ನೋಡಿದರೆ ನನ್ನ ಮಾತಿನ ಸತ್ಯ ಗೋಚರವಾಗುತ್ತದೆ.
ನಗುವೇ ದಿವ್ಯೌಷಧಿ ಎಂಬಂತ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ಪತ್ರಿಕೆಗಳು ನಗೆಯ ತುಣುಕುಗಳನ್ನು ಪ್ರಕಟಿಸುವುದುಂಟು. ಬಹುಶಃ ಪೂಜೆ ಸಲ್ಲುವುದಿಲ್ಲ. ನಗಬಲ್ಲವನು ಬದುಕುತ್ತಾನೆ. ಅವನು ಕಾಳಿಕಾದೇವಿಯನ್ನಾದರೂ ಕೆಣಕಿ ಬರುತ್ತಾನೆ. ಮಾತ್ರವೇ ಅಲ್ಲ, ಅವಳಿಂದಲೂ ವರ ಗಿಟ್ಟಿಸಿಕೊಳ್ಳುತ್ತಾನೆ. ಒಮ್ಮೆ ತೆನಾಲಿ ರಾಮಕೃಷ್ಣನಿಗೆ ಕಾಳಿಕಾದೇವಿ ತನ್ನ ನಿಜ ರೂಪದಲ್ಲಿ 1000 ತಲೆ 1000 ಕೈಗಳೊಂದಿಗೆ ಪ್ರತ್ಯಕ್ಷಳಾದಳಂತೆ. ಆಕೆಯನ್ನು ನೋಡಿದೊಡನೆಯೇ ರಾಮಕೃಷ್ಣ ಗೊಳ್ಳನೆ ನಕ್ಕ. ಕಾಳಿಕಾದೇವಿಗೆ ಆಶ್ಚರ್ಯವಾಯಿತು. ತನ್ನನ್ನು ನೋಡಿದೊಡನೆಯೇ ಸಾಮಾನ್ಯವಾಗಿ ಎಲ್ಲರೂ ಹೆದರಿ ನಡುಗುತ್ತಾರೆ. ತನ್ನದು ಅಂಥ ಭಯಂಕರ ಸ್ವರೂಪ. ಆದರೆ ಇವನು ನಗುತ್ತಿದ್ದಾನಲ್ಲ ಎಂದು ಕುತೂಹಲ. ಕಾಳಿಕಾದೇವಿಯೇ ಆದರೂ ಕೊಳ್ಳುವುದಕ್ಕಾಗಲಿಲ್ಲ. ನೀನು ನಕ್ಕದ್ದು ಏಕೆ ಎಂದು ಅವನನ್ನು ಅವಳು ಕೇಳಿಯೇ ಬಿಟ್ಟಳು. ನಾನು ಏಕೆ ನಕ್ಕೆನೆಂಬುದನ್ನು ಹೇಳಿದರೆ ನೀನು ಕೋಪಿಸಿಕೊಳ್ಳಬಾರದು ಎಂದು ರಾಮಕೃಷ್ಣ ಷರತ್ತು ಹಾಕಿದ. ಅವಳಿಂದ ಭರವಸೆ ಬಂದ ಮೇಲೆ ಹೇಳಿದ, ನಮ್ಮಂಥ ಮನುಷ್ಯರಿಗೆ ಇರುವುದು ತಲಾ ಒಂದೇ ಮೂಗು. ಅದಕ್ಕೆ ನೆಗಡಿ ಬಂದರೆ ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ನಿನಗೆ ನೆಗಡಿ ಬಂದರೆ 1000 ತಲೆಗಳ 1000 ಮೂಗುಗಳೂ ಸೀನತೊಡಗಿದರೆ ನೀನು ಹೇಗೆ ಸಹಿಸಿಕೊಳ್ಳುತ್ತೀಯೋ ಎನಿಸಿತು. ಅದನ್ನು ಊಹಿಸಿಕೊಂಡಾಗ ನಗು ಬಂತು. ನಕ್ಕು ಬಿಟ್ಟೆ. ಕಾಳಿಕಾದೇವಿ ಎಂದೂ ಇಂಥ ಒಳ್ಳೆಯ ನಗೆಯ ತುಣುಕು ಕೇಳಿರಲಿಲ್ಲ. ಅವಳ ಮುಂದೆ ನಗೆಯ ಚಟಾಕಿ ಹಾರಿಸಬಲ್ಲವರಾದರೂ ಯಾರು? ನೀನು ಒಳ್ಳೆಯ ನಗೆಗಾರನಾಗು, ವಿದೂಷಕನಾಗು, ನಮ್ರ ಸಚಿವನಾಗು ಎಂದು ವರ ಕೊಟ್ಟು ಅವನನ್ನು ಕಳುಹಿಸಿದಳು. ಅಂತೆಯೇ ಅವನು ಹಾಸ್ಯಗಾರನಾಗಿ ಪ್ರಸಿದ್ಧನಾದ. ತೆನಾಲಿ ರಾಮಕೃಷ್ಣ ಹಾಸ್ಯಗಾರನಾದ್ದು ಕಾಳಿಕಾದೇವಿಯ ವರದಿಂದ ಎಂದು ಯಾರಾದರೂ ಅಂದುಕೊಳ್ಳಬಹುದು. ದೇವರ ವರವಿದ್ದರೆ ಬೇರೆ ಏನಾದರೂ ಆಗಬಹುದು. ಆದರೆ ಅದರಿಂದ ಯಾರೂ ಹಾಸ್ಯಗಾರರಾಗಲು ಸಾಧ್ಯವಿಲ್ಲ. ತೆನಾಲಿ ರಾಮಕೃಷ್ಣನಲ್ಲಿ ಮೊದಲೇ ಹಾಸ್ಯದ ಹೊನಲು ಹರಿಯುತ್ತಿತ್ತು. ಭಯ, ಭಕ್ತಿ, ಗೌರವ ಹುಟ್ಟಿಸುವಂತ ಪ್ರವೃತ್ತಿ ಮುದುಡಿ ಕೂರಲಿಲ್ಲ. ನಿಜವಾದ ಹಾಸ್ಯಗಾರ ಎಂಥ ಗಂಭೀರ ಸನ್ನಿವೇಶದಲ್ಲೂ ನಗೆಯನ್ನು ಉಕ್ಕಿಸುತ್ತಾನೆ. ಅವನು ಯಾರಿಗೂ ಡೋಂಗಿಯ ಭಕ್ತಿ ಸಲ್ಲಿಸುವುದಿಲ್ಲ, ಯಾರಿಗೂ ಬರಿದೇ ಮರ್ಯಾದೆ ಮಾಡುವುದಿಲ್ಲ. ಕಾಳಿಕಾದೇವಿ ಇದನ್ನು ಅರಿತಿದ್ದು ಇವನ ನಗೆಗೆ ತುತ್ತಾಗುವ ಬದಲು ಇವನಿಗೆ ಒಳ್ಳೆಯ ಭವಿಷ್ಯವಿದೆ ಎಂದು ಹರಸುವುದು ಮೇಲು ಎಂದು ಅವಳು ಅಂದುಕೊಂಡಿದ್ದಿರಬೇಕು. ದೊರೆಗೆ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತೆನಾಲಿ ರಾಮನನ್ನು ನಿನ್ನ ನಮ್ರ ಸಚಿವನಾಗಿ ಮಾಡಿಕೋ ಎಂದು ಅವಳು ಸೂಚಿಸಿದ್ದರೂ ಆಶ್ಚರ್ಯವಿಲ್ಲ. ಈಗಿನ ಕಾಲದಲ್ಲಿ ಯಾರಾದರೊಬ್ಬ ಪ್ರತಿಭಾಶಾಲಿಯಾದ ತರುಣನನ್ನು ಕಂಡ ದೊಡ್ಡವರು ಏನು ಮಾಡುತ್ತಾರೆ? ಇವನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದರೆಂದು ಮುಂದೆ ತಮ್ಮನ್ನು ಎಲ್ಲರೂ ಹೊಗಳುವಂತಾಗಲೆಂದು ಆ ತರುಣನಿಗೆ ಶಿಫಾರಸು ಪತ್ರ ನೀಡಿ ಕಳಿಸುವುದಿಲ್ಲವೇ? ಕಾಳಿಕಾದೇವಿ ಮಾಡಿದ್ದಾದರೂ ಹಾಗೆಯೇ. ಆದರೆ ನಗೆಗಾರರಿಗೆ ನಮ್ಮ ಸಮಾಜದಲ್ಲಿ ಅಷ್ಟೇನೂ ಗೌರವದ ಸ್ಥಾನ ಇದ್ದಂತಿಲ್ಲ. ನಗೆಯ ಚಟಾಕಿ ಹಾರಿಸುವವನ ವಿಷಯದಲ್ಲಿ ಯಾವುದೋ ಒಂದು ಬಗೆಯ ಕೆಳಗಿನ ಸ್ಥಾನ. ಗಂಭೀರ ವಿಚಾರಗಳ ಸಮಾಲೋಚನೆಯಲ್ಲಿ ಅವನಿಗೆ ಎಡ ಇಲ್ಲವೆಂದೇ ಅನೇಕರ ಭಾವನೆ. ಸನ್ನಿವೇಶ ತುಂಬ ಬಿಗುವಾಗಿದ್ದಾಗ ಅವನು ಸಮಸ್ಯೆಯ ಬಗ್ಗೆ ಏನಾದರೊಂದು ನಗೆಯ ಮಾತಾಡಿ
ಪರಿಸ್ಥಿತಿಯನ್ನು ಹಗುರಗೊಳಿಸುತ್ತಾನೆ. ಆ ನಗೆ ಮಾತಿನಿಂದ ಗಂಟು ಸಡಿಲಿ ನವೀಕೃತ ಉತ್ಸಾಹದಿಂದ ಸಮಸ್ಯೆಯನ್ನು ಮತ್ತೆ ಇನ್ನೊಂದು ಕೋನದಿಂದ ನೋಡಲು ಸಾಧ್ಯವಾಗುವುದಿಲ್ಲವೇ? ಅಷ್ಟೇ ಅಲ್ಲ, ಇತರರು ಅದುವರೆಗೂ ಕಾಣದಿದ್ದ ಯಾವುದೋ ಸತ್ಯ ಅನೇಕ ವೇಳೆ ಆ ನಗೆ ಮಾತಿನಲ್ಲಿ ಅಡಗಿರಬಹುದು. ಅದು ಸಮಸ್ಯೆಯ ಪರಿಹಾರಕ್ಕೆ ದಾರಿ ತೋರಬಹುದು. ಗಂಭೀರ ಜನ ನೀಡುವ ಮಹತ್ವದ ಸ್ಥಾನವನ್ನು ನಗೆ ನಟರಿಗೂ ನಗೆ ಲೇಖಕರಿಗೂ ನೀಡುವುದಿಲ್ಲ. ಇದಕ್ಕೆ ಪೂರ್ವಾಗ್ರಹವೇ ಕಾರಣ. ಅನೇಕ ನಗೆಗಾರರು ಜೀವನದಲ್ಲಿಯ ನಗೆಯನ್ನರಸಲು ತೊಡಗಿದರೂ ಅಂತಿಮವಾಗಿ ಅವರು ಅನಿವಾರ್ಯವಾಗಿ ಬಾಳಿನ ಸಮಸ್ಯೆಯ ಎದುರು ಬದುರು ಬಂದು ನಿಂತೇ ನಿಲ್ಲುತ್ತಾರೆ. ಲೋಕದಲ್ಲಿಯ ಕಷ್ಟ ನಿಷ್ಠುರಗಳನ್ನು ಅನ್ಯಾಯಗಳನ್ನು ಕಂಡು ಕನಲುತ್ತಾರೆ. ನಗಿಸಬಲ್ಲವನು ಸಾಮಾನ್ಯವಾಗಿ ಗಂಭೀರವಾಗಿರುತ್ತಾನೆ. ತನ್ನ ನಗೆಗೆ ತಾನೇ ನಕ್ಕರೆ ಅವನು ಇತರರನ್ನು ನಗಿಸಲಾರ. ತಾನು ನಗದೇ ಇದ್ದು ಇತರರನ್ನು ಅವನು ನಗಿಸುತ್ತಾನೆಂಬುದು ಅನೇಕರಿಗೆ ಗೊತ್ತಾಗುವುದಿಲ್ಲ. ವೈಯಕ್ತಿಕವಾಗಿ ಅವನು ಜೀವನದಲ್ಲಿ ಬರೀ ನೋವನ್ನೇ ಉಂಡವನಾಗಿರಬಹುದು. ನೋವೇ ಅವನಲ್ಲಿ ನಗೆಯಾಗಿ ತಿರುಗಬಹುದು. ಅಳುವಿಗೂ ನಗುವಿಗೂ ಸೋದರ ಸಂಬಂಧ. ಅವೆರಡರ ಮೂಲವೂ ಒಂದೇ. ಅವುಗಳ ನಡುವಣ ಗೆರೆ ಕೂದಲ ನೀರಿನ ಮೇಲೆ ತಿರುಗಾಡುತ್ತ ಬಹುವೇಳೆ. ಕಣ್ಣೀರಿನ ಕಡಲಿನ ಪಾಲು, ಹಾಸ್ಯದ ಹರಿಗೋಲು ಎಂದ ನಗೆಗಾರ ಕೈಲಾಸಂ ಅವರು ಬಾಳಿನಲ್ಲಿ ಬಹಳವಾಗಿ ನೋವನ್ನು ಉಂಡವರು. ಹಾಸ್ಯ ಪಾತ್ರಗಳ ನಗೆಯ ಹಿಂದೆ ಜೀವನದ ಅಳಲಿನ ಕಡಲು. ಹಾಸ್ಯ ನಟ ಚಾರ್ಲಿ ಚಾಪ್ಲಿನ್ ತನ್ನ ವಕ್ರತನದಿಂದ ನಗೆಯ ಭಾರಿ ಅಲೆಯನ್ನೇ ಎಬ್ಬಿಸುತ್ತಿದ್ದ. ಆದರೆ ಗಾಂಧಿ, ಐನ್ಸ್ಟೀನ್ ಅಥವಾ ಶಾ ಇವರ ಮುಂದೆ ಅವರು ಗಂಭೀರವಾಗಿ ತತ್ವಚಿಂತನೆ ಮಾಡಬಲ್ಲವನಾಗಿದ್ದ. ಅವನೇನೋ ಆಗ ಬಫೂನಂತೆ ವರ್ತಿಸುತ್ತಿರಲಿಲ್ಲ. ಕೈಲಾಸಂ ಕೂಡ ಅಂತೆಯೇ. ಗಾಂಧಿಯ ಮುಂದೆ ಅವರದು ವಿನೀತ ಮೌನ. ನಿಜವಾದ ಹಿರಿಮೆಗೆ ನಗೆಗಾರ ಯಾವಾಗಲೂ ಮಣಿಯುತ್ತಾನೆ. ಗಂಭೀರ ತತ್ವಚಿಂತನೆಯ ಹಿನ್ನೆಲೆಯಲ್ಲೇ ನಗಬಲ್ಲುದು. ನಗೆಗಾರ ಚಾರ್ಲಿ ಚಾಪ್ಲಿನ್ಗೆ ತತ್ವಶಾಸ್ತ್ರದಲ್ಲಿ ವಿಶೇಷವಾದ ಆಸಕ್ತಿ ಇತ್ತು. ಅವನ ಮೊದಲ ಹೆಂಡತಿ ಅವನಿಂದ ವಿಚ್ಛೇದನ ಪಡೆಯಲು ಕಾರಣವೇನು ಗೊತ್ತೇ? ಅವನು ಸದಾ ನಗಿಸುತ್ತಿರುತ್ತಾನೆ, ಕೋಡೆಂತಾನೆ ಎಂಬುದು ಆಕೆಯ ಕಾರಣವಲ್ಲ. ಸಂಜೆಯ ವೇಳೆ ಪತ್ನಿಯೊಂದಿಗೆ ಖುಷಿಯಾಗಿ ಕಾಲ ಕಳೆಯುವ ಬದಲು ಅವನು ಗೆಳೆಯರೊಂದಿಗೆ ಕ್ಯಾಂಟನ ತತ್ವದರ್ಶನವನ್ನು ಚರ್ಚಿಸುತ್ತಾ ಕೂರುತ್ತಿದ್ದನಂತೆ. ಆದ್ದರಿಂದಲೇ ಅವಳು ಗಂಡನಿಂದ ಬೇರೆಯಾಗಲು ಬಯಸಿದ್ದು. ನಗು ಅತ್ಯಮೂಲ್ಯವಾದ್ದು, ಅನಿವಾರ್ಯವಾದ್ದು ಎಂಬುದನ್ನು ನಮ್ಮ ಲೇಖಕರು, ನಾಟಕಕಾರರು ತಮಗೆ ಅರಿವಿಲ್ಲದೆಯೇ ಒಪ್ಪಿಕೊಂಡ. ಯಾವುದೇ ಶ್ರೇಷ್ಠ ಕೃತಿಗೆ ಶ್ರೇಷ್ಠತೆ ಬಂದಿರುವುದು ಅದರಲ್ಲಿಯ ನಗೆಯ ಪ್ರಸಂಗಗಳಿಂದಾಗಿ. ಕೃತಿಯಲ್ಲಿ ಹಾಸ್ಯ ಮಿನುಗುವುದರಿಂದಲೇ ಅದರ ಕಾಮನ ಬಿಲ್ಲಿನ ಬಣ್ಣಕ್ಕೆ ಹೊಳಪು ಬರುತ್ತದೆ ಎಂಬುದು ಬಹುಪಾಲು. ಬಣ್ಣ ಎಷ್ಟೇ ಆಳವಾಗಿರಲಿ, ಹೊಳಪಿಲ್ಲದಿದ್ದರೆ ಅದು ರಂಜಿಸುವುದಿಲ್ಲ. ನಾಟಕಗಳಲ್ಲೂ ವಿನೋದ ಪ್ರಸಂಗಗಳು ಇದ್ದೇ ತೀರಬೇಕು. ಅವು ನಾಟಕದ ಸನ್ನಿವೇಶದಿಂದಲೇ ಹೊಮ್ಮಿದರೆ ಚೆನ್ನ. ಆದರೆ ಅದು ಅಷ್ಟು ಸುಲಭವೇ?
ಇಲ್ಲದಿದ್ದರೆ ಹೊರಗಿನಿಂದಲಾದರೂ ಹಾಸ್ಯವನ್ನು ತಂದು ಸೇರಿಸಲೇಬೇಕು ಎಂದು ಅನೇಕರು ಪ್ರಯತ್ನಿಸಿದ್ದು ಉಂಟು. ನಮ್ಮ ಚಲನಚಿತ್ರಗಳಲ್ಲಿ ಬೇಕೆಂದೇ ಹಾಸ್ಯ ಪ್ರಸಂಗಗಳ ಕುರುಡುಗಣ್ಣಿಗಿಂತ ಮೆಳ್ಳೆಗಣ್ಣು ಮೇಲು. ಹಾಸ್ಯ ತಾನಾಗಿಯೇ ಅಂತಃಸ್ಫೂರ್ತವಾಗಿ ಹೊಮ್ಮದಿದ್ದರೆ ಮೇಲಿಂದಲಾದರೂ ಅದನ್ನು ತಂದು ಸುರಿಯುವುದು ಮೇಲು. ಇಲ್ಲದಿದ್ದರೆ ನಾಯಕ ನಾಯಕಿಯರ ಆಭಾಸಕರ ಚಿತ್ರ ವಿಚಿತ್ರ ವರ್ತನೆಗಳಿಂದ, ಖಳನಾಯಕನ ಮೂರ್ಖ ಕಲಾಪಗಳಿಂದ ಇಡೀ ಚಿತ್ರದಲ್ಲಿ ದುರ್ವಾಸನೆ ಹೊಡೆಯುತ್ತದೆ. ನಾಟಕದಲ್ಲಿ ಹಾಸ್ಯವಿರಲೇಬೇಕೆಂಬುದು ಅನೂಚಾನವಾಗಿ ನಮ್ಮಲ್ಲಿ ಬೆಳೆದುಕೊಂಡು ಬಂದಿರುವ ಸಂಪ್ರದಾಯ. ಅದು ಅರ್ಥಹೀನವಲ್ಲ. ಹಲವು ಸಂಪ್ರದಾಯಗಳು ಆರಂಭದಲ್ಲಿ ಅರ್ಥಪೂರ್ಣವಾಗಿಯೇ ಇರುತ್ತವೆಂದು ಕಾಣುತ್ತದೆ. ಆಮೇಲೆ ಅವಕ್ಕೆ ಅವಿಚಾರಕತೆಯ ಧೂಳು ಮೆತ್ತಿಕೊಳ್ಳುತ್ತದೆ. ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ವಿದೂಷಕನ ನಮ್ಮ ದೊರೆಗಳ ಆಸ್ಥಾನದಲ್ಲಿ ವಿದೂಷಕನು ಇಲ್ಲದಿದ್ದರೆ ಅದು ಬಿಕೋ ಎನಿಸುತ್ತದೆ. ಗಾಂಭೀರ್ಯ ಎಲ್ಲೆಲ್ಲೂ ಹಾಳು ಹಾಳು ಸುರಿಯುತ್ತದೆ. ವಿದೂಷಕನಿಗೆ ನರ್ಮ ಸಚಿವನೆಂದೂ ಹೆಸರು. ಅವನು ಹಾಸ್ಯಮಂತ್ರಿ. ನಮ್ಮಲ್ಲಿ ಮರಾಮತ್ ಮಂತ್ರಿ ಇದ್ದ ಹಾಗೆ ಎನ್ನಿ ಬೇಕಾದರೆ. ಅವನು ದೊರೆಯ ಖಾಸ ಸಖ. ಬೇರೆ ಯಾರಿಗೂ ಇಲ್ಲದ ಸ್ವಾತಂತ್ರ್ಯ ಅವನಿಗುಂಟು. ರಾಜನ ಒಳಗುಟ್ಟೆಲ್ಲ ಅವನಿಗೆ ಗೊತ್ತಿರುತ್ತದೆ. ದೊರೆ ಗುಟ್ಟೆಲ್ಲ ಅವನಿಗೆ ಗೊತ್ತಿರುತ್ತದೆ. ದೊರೆ ತನ್ನ ಪತ್ನಿಯೊಂದಿಗೆ ಇರುವಾಗ ಕೂಡ ನರ್ಮ ಸಚಿವನಿಗೆ ಪ್ರವೇಶವಿರುತ್ತದೆ. ದೊರೆ ಬಯಸಿದಾಗ, ಅವನಿಗೆ ಬೇಸರವಾದಾಗ ಹಾಸ್ಯ ಚಿಮಿಕಿಸುವುದೇ ಅವನ ಕೆಲಸ. ವಿದೂಷಕ ಏನನ್ನು ಹೇಳಿಯುವುದು, ಎಷ್ಟಾದರೂ ಅವನು ವಿದೂಷಕನಲ್ಲವೇ ಎಂದು ದೊರೆ ಸುಮ್ಮನಾಗುತ್ತಾನೆ. ಆದರೆ ಒಮ್ಮೊಮ್ಮೆ ವಿದೂಷಕನ ಸ್ಥಾನಮಾನಗಳಿಗೂ ಪ್ರಾಣಕ್ಕೂ ಊನವಾಗಬಹುದು. ತೆನಾಲಿ ರಾಮಕೃಷ್ಣನ ಯಾವುದೋ ಹಾಸ್ಯದ ಮಾತಿಗೆ ಕೋಪಗೊಂಡ ದೊರೆ ಅವನು ಮಾರನೆಯ ದಿನದಿಂದ ಆ ಸ್ಥಾನದಲ್ಲಿ ತನ್ನ ಮುಖ ತೋರಿಸಬಾರದು ಎಂದನಂತೆ. ತೆನಾಲಿ ಆಗಲಿ ಎಂದ. ಮರುದಿನ ಬೆಳಿಗ್ಗೆ ತಲೆಗೆ ಮಡಕೆ ಕವುಚಿಕೊಂಡು, ಕಣ್ಣುಗಳ ಬಳಿ ಮಡಕೆಗೆ 2 ತೂತು ಕೊರೆದುಕೊಂಡು ಅವನು ಆ ಸ್ಥಾನಕ್ಕೆ ಹಾಜರಾದನಂತೆ. ಮುಖ ತೋರಿಸಬಾರದೆಂದಲ್ಲವೇ ರಾಜ ಆಜ್ಞಾಪಿಸಿತ್ತು. ತಾನು ತನ್ನ ದೊರೆಯ ನಿಷ್ಠಾವಂತ ಆಜ್ಞಾಧಾರಕನೆಂದು ತೆನಾಲಿ ರಾಮಕೃಷ್ಣ ತೋರಿಸಿಕೊಂಡ. ದೊರೆ ತನ್ನ ಪೆಚ್ಚುತನಕ್ಕೆ ತಾನೇ ನಕ್ಕು ತನ್ನ ಆಜ್ಞೆಯನ್ನು ವಾಪಸ್ ತೆಗೆದುಕೊಂಡ. ರಾಮಕೃಷ್ಣನಿಗೆ ಇನ್ನಷ್ಟು ಬಹುಮಾನಗಳು ಸಂದುವೆಂದು ಹೇಳಬೇಕಾದ್ದೇ ಇಲ್ಲ. ಇನ್ನೊಬ್ಬ ದೊರೆಯ ಬಳಿ ಬುಕ್ಕುಂಡನೆಂದೊಬ್ಬ ನರ್ಮ ಸಚಿವನಿದ್ದ. ದೊರೆ ನರ್ಮ ಸಚಿವನಿಗೆ ಮರಣದಂಡನೆ ವಿಧಿಸಿದ. ಬುಕ್ಕುಂಡ ಅಳುತ್ತಾನೆ. ಅವನು ಪ್ರಾಣ ಉಳಿಸಬೇಕೆಂದು ಬೇಡಿಕೊಳ್ಳುತ್ತಾನೆ ಎಂಬುದು ದೊರೆಯ ಲೆಕ್ಕಾಚಾರ. ಆದರೆ ಬುಕ್ಕುಂಡ ಹಾಗೇನೂ ಮಾಡಲಿಲ್ಲ. ಸರಿ, ಹಾಗಾದರೆ ಸರದಿ ಮುಂದುವರಿಯಿತು ಎಂದ. ದೊರೆಗೆ ಆಶ್ಚರ್ಯವಾಯಿತು. ಏನಯ್ಯ ಇದು, ಮರಣದಂಡನೆ ವಿಧಿಸಿದರೂ ಸರಿ, ಹಾಗಾದರೆ ಸರದಿ ಮುಂದುವರಿಯಿತು ಎನ್ನುತ್ತೀಯಲ್ಲ ಎಂದು ಕೇಳಿದ. ಬುಕ್ಕುಂಡ ಹೇಳಿದ, ಮೃತ್ಯುವಿನ ಬಾಯಿಯನ್ನು ಸೇರಲು ಮುಂದಿನ ಸರದಿ ಯಾರದು ಎಂಬುದನ್ನು ಲೆಕ್ಕ ಹಾಕುತ್ತಿದ್ದೆ. ಭಾ ಕಾರದಿಂದ ಆರಂಭವಾಗುವ ಹೆಸರಿರುವರನ್ನು ಕಾಗುಣಿತದ ಪ್ರಕಾರ ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಹೋಗಬೇಕೆಂಬುದು ಮೃತ್ಯುವಿನ ಲೆಕ್ಕಾಚಾರ. ಮೊದಲು ಆಮೇಲೆ ಭಾರವಿ ಸತ್ತ. ಅನಂತರ ಬಿಕ್ಕು ಯಮಸದನಕ್ಕೆ ತೆರಳಿದ. ಆಮೇಲೆ ಭೀಮಸೇನನ ಸರದಿ ಬಂತು. ಈಗ ಬುಕ್ಕುಂಡನಾದ ನಾನು ಹೋಗುತ್ತಿದ್ದೇನೆ. ಮುಂದೆ ಭೂಪನಾದ ನೀನು ಹೊರಡಲು ಸಿದ್ಧನಾಗಬೇಕು ಎಂದ. ಭೂ ಆದ ಮೇಲೆ ಭೂ ಬರುತ್ತದೆಯಲ್ಲವೇ?
ದೊರೆಗೆ ಯಾವುದೋ ಸತ್ಯ ಹೊಳೆದ ಹಾಗೆ ಆಗಿರಬೇಕು. ಬುಕ್ಕುಂಡನನ್ನು ಕ್ಷಮಿಸಿದ. ಬುಕ್ಕುಂಡ ದೀರ್ಘಕಾಲ ಬದುಕಿದರೆ ತನಗೂ ದೀರ್ಘಾಯಸ್ಸು ಎಂದು ದೊರೆ ಭಾವಿಸಿದ. ಹಳೆಯ ಕಾಲದ ರಾಜರು ನಿರಂಕುಶ ಪ್ರಭುಗಳಾಗಿದ್ದರು. ಆದರೂ ಅವರಲ್ಲಿ ಅನೇಕರು ಒಳ್ಳೆಯ ದೊರೆಗಳೆಂದು ಕೀರ್ತಿ ಗಳಿಸಿದ್ದರು. ನಮ್ಮ ಕಾಲದ ಒಳ್ಳೆಯ ಪ್ರಜಾಪ್ರಭುತ್ವಕ್ಕಿಂತ ಚೆನ್ನಾಗಿ ಅವರು ಜನರ ಮನಸ್ಸನ್ನು ಅರಿತು ರಾಜ್ಯವಾಳುತ್ತಿದ್ದರು. ಇದು ಹೇಗೆ ಸಾಧ್ಯವಾಯಿತೋ ಎಂದು ನಾನು ಅನೇಕ ವೇಳೆ ಯೋಚಿಸಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಆಳುವ ಪಕ್ಷ ಹದ್ದು ಮೀರಿ ವರ್ತಿಸದೇ ಇರುವುದು, ಅದು ಒಮ್ಮೆ ಇಟ್ಟ ತಪ್ಪು ಹೆಜ್ಜೆಯನ್ನು ತಿದ್ದಿಕೊಳ್ಳಲು ಸಾಧ್ಯವಾಗಿರುವುದು ವಿರೋಧ ಪಕ್ಷದ ಟೀಕೆಯಿಂದಾಗಿ. ನಿರಂಕುಶ ರಾಜರ ಆಡಳಿತದಲ್ಲಿ ವಿಕಾಕಾರಣ ಪಾತ್ರ ವಹಿಸುತ್ತಿದ್ದವನು ಆಸ್ಥಾನ ವಿದೂಷಕ. ಉಳಿದ ಎಲ್ಲರ ದೃಷ್ಟಿಯಲ್ಲಿ ಅವನೊಬ್ಬ ಮೂರ್ಖ. ಹುಚ್ಚಾಗಿ ಹಾಸ್ಯದ ಹೊನಲೆಬ್ಬಿಸುವುದು ಅವನ ನಿತ್ಯ ಚರ್ಯೆ. ಆದರೆ ದೊರೆ ಮಾಡಿದ್ದೆಲ್ಲವನ್ನೂ ಆಡಿದ್ದೆಲ್ಲವನ್ನೂ ಇತರ ಆಸ್ಥಾನಿಕರೆಲ್ಲರೂ ಸ್ವಾರ್ಥೋದ್ದೇಶದಿಂದ ಅಥವಾ ಭಯದಿಂದ ಹೊಗಳುತ್ತಿದ್ದರೂ ವಿದೂಷಕ ಮಾತ್ರ ಎದುರೆದುರಿಗೆ ತನ್ನ ಹಾಸ್ಯದ ವಕ್ರಭಂಗಿಯಲ್ಲಿ ಅವಿವೇಕವನ್ನು ಆಡಿ ತೋರಿಸುತ್ತಿದ್ದ. ಎಲ್ಲರೂ ಅವನ ಮಾತು ಕೇಳಿ ನಕ್ಕು ಬಿಡುತ್ತಿದ್ದರು. ದೊರೆಯೂ ನಗುತ್ತಿದ್ದ. ಆದರೆ ಆ ನಗೆ ಮಾತಿನ ಹಿಂದಿನ ಕುಟುಕು ಅವನಿಗೆ ಚುರುಕು ಮುಟ್ಟಿಸುತ್ತಿತ್ತು. ಅವನು ನಿಜವಾಗಿಯೂ ಜಾಣ ದೊರೆಯಾಗಿದ್ದರೆ ವಿವೇಕವನ್ನು ತಿದ್ದಿಕೊಳ್ಳುತ್ತಿದ್ದ. ನಿರಂಕುಶ ಪ್ರಭುಗಳ ಆಡಳಿತದಲ್ಲಿ ವಿದೂಷಕ ವಾಸ್ತವವಾಗಿ ಏಕಸದಸ್ಯ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದ್ದರಿಂದಲೇ ಅವರ ರಾಜ್ಯಭಾರಗಳು ಚೆನ್ನಾಗಿರುತ್ತಿದ್ದವು. ವಿದೂಷಕ ತನ್ನ ಕರ್ತವ್ಯವನ್ನು ನಿರ್ಭೀತಿಯಿಂದ ನಿರ್ವಹಿಸದಿದ್ದರೆ ಅವನ ಮಾತಿನಲ್ಲಿ ನಗೆಯೇ ಇರುತ್ತಿರಲಿಲ್ಲ. ಏಕೆಂದರೆ ನಿರ್ಭೀತಿಯೇ ನಗೆಯ ಜೀವ. ನಿರ್ಭೀತನಾಗಿರದ ರಕ್ಷಿಸಲಾರದವನಾಗುತ್ತಿದ್ದ. ನನ್ನ ಸದಾ ನಗುತ್ತಿರುವ ಸ್ನೇಹಿತರ ವಿಚಾರವನ್ನು ನೆನೆಸಿಕೊಂಡಾಗ ನನಗೆ ಇದೆಲ್ಲ